ನಮ್ಮ ಖಜಾನೆಯಲ್ಲಿದ್ದಂತ ಬಡವರ ದುಡ್ಡನ್ನ ಲೂಟಿ ಮಾಡಿದ್ದಾರೆ. ಅವರು ಮೈಸೂರು ಸೇರಿಕೊಂಡಿದ್ದಾರೆ. ಅವ್ರನ್ನ ಹಿಡಿಯಕ್ಕೋಸ್ಕರ ನಾವೆಲ್ಲ ಹೋಗ್ತಾ ಇರೋದಿಲ್ಲಿ. ಮೈಸೂರು ನೋಡಕ್ಕೆಲ್ಲ ಹೋಗ್ತಾ ಇರೋದು ಕಳ್ಳನ್ ಹಿಡಿಯಕ್ಕೆ. ಕಳ್ಳ ಮಳ್ಳ ಯಾರು ಅವ್ರನ್ನ ಹಿಡಿಯಕ್ಕೆ ನಾವು ಹೋಗ್ತಾ ಇರೋದು. ಬಡವರನ್ನ ತಿನ್ನಕ್ಕೆ ಯಾಕಪ್ಪ ನೀವು ಇಷ್ಟು 14 ಸೈಟ್ ಅರ್ಶನ ಕುಂಕುಮಕ್ಕೆ ಅಂತ ಹೇಳಿ ಅವ್ರ ಹತ್ರ ತಗೊಂಡು ನಿಮ್ ನೆಂಟರ ಹತ್ರ ಮೂಡಾದಲ್ಲಿ ಲಕ್ಷಾಂತರ ಜನಕ್ಕೆ ಬಡವರಿಗೆ ಹಂಚ್ಬೇಕಾಯ್ತನ್ನ ಸೈಟ್ ಅನ್ನ ನುಂಗಿದೆಯಲ್ಲ ನೀನು. ಕಾವಲು ಕಾಯಿ ಅಂತ ನಿನ್ನ ಬಿಟ್ಟಿರೋದು ಮುಖ್ಯಮಂತ್ರಿಯಾಗಿ. ಒಳ್ಳೇದ್ ಮಾಡಪ್ಪ ಜನಕ್ಕೆ ಅಂತ ನೀನು ಬಂದಿದ್ನೆಲ್ಲ ಕವರ್ಗಳಕ್ಕೆ ಶುರುವಾದ್ರೆ ಆ ಕಡೆ MLA ನೋಡ್ಬೇಕು ನೀವು. MLAಗಳು ಅವರು ಟ್ರಾನ್ಸ್ಫರ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ಗೆಲ್ಲ ಸಬ್ ಇನ್ಸ್ಪೆಕ್ಟರ್ಗೆ 40 ಲಕ್ಷ ಅಂತೆ. ಸರ್ಕಾರಿ ಇನ್ಸ್ಪೆಕ್ಟರ್ಗಲ್ಲ ಸಬ್ ಇನ್ಸ್ಪೆಕ್ಟರ್ಗೆ 40 ಲಕ್ಷ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ನೀವು ಎಲ್ಲೇ ಹೋದ್ರು ಕೂಡ ಸಿದ್ದರಾಮಯ್ಯನವರ ಲೂಟಿ ಗ್ಯಾಂಗು ಎಲ್ಲ ಕಡೆ ನಿಂತಿದ್ದಾರೆ. ಇವತ್ತು ಸಿದ್ದರಾಮಯ್ಯಗೆ ಡೌಟ್ ಬಂದ್ಬಿಟ್ಟಿದೆ, ನಾನು ಬಹಳ ದಿನ ಮುಖ್ಯಮಂತ್ರಿ ಆಗಿರಲ್ಲ, ಎಷ್ಟಾಗುತ್ತೋ ಅಷ್ಟು ಲೂಟಿ ಮಾಡ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡಿ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ. ಕರೆಂಟ್ ಬೆಲೆ ಜಾಸ್ತಿ ಮಾಡಿದ್ರು, ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರು, ಎಲ್ಲಾ ಕಡೆ ಜಾಸ್ತಿ ಮಾಡಿದ್ರು. ನಾವೆಲ್ಲ ತಿಳ್ಕೊಂಡ್ರಿ ಜಾಸ್ತಿ ಮಾಡಿ ರಾಜ್ಯನ ಉದ್ಧಾರ ಮಾಡ್ತಾರೆ, ಅಭಿವೃದ್ಧಿ ಆಗ್ತೈತೆ, ರೋಡ್ಗಳು ಆಗ್ತೈತೆ, ಡ್ಯಾಮ್ಗಳು ಆಗ್ತೈತೆ, ನಮ್ ಕರೆಂಟ್ 24 ಗಂಟೆ ನಾವು ತಿಳ್ಕೊಂಡ್ರಿ. ಇಲ್ಲಿ ನೋಡಿದ್ರೆ ಎಲ್ಲ ಸಿದ್ದರಾಮಯ್ಯನವ್ರ ಮನೆ ಕಡೆ ಹೊರಟ್ಬಿಡ್ತು ದುಡ್ಡು. ನಮ್ಮ ಮೇಲೆ ಟ್ಯಾಕ್ಸ್, ಸಿದ್ದರಾಮಯ್ಯನವ್ರಿಗೆ ಸಬ್ಸಿಡಿ, ಅವ್ರಿಗೆ 14 ಸೈಟ್ಗೂ ಸಬ್ಸಿಡಿಯಾಗಿ ಕೊಟ್ಬಿಟ್ಟವ್ರೆ. ಅವ್ರಿಗೆ 14 ಸೈಟ್.